ಉತ್ತರ ಕರ್ನಾಟಕದ ಆಚಾರ ವಿಚಾರ ಚಿಕ್ಕ ಮಕ್ಕಳ ಮದುವೆಯಾಟ ಗೌರಿ ಹುಣ್ಣಿಮೆಯ ಸ್ಪೆಷಾಲಿಟಿ ಇದುವೇ ಈ ಹೊತ್ತಿನ ವಿಶೇಷ. ನಮ್ಮೂರ ಸೊಗಡು. ನಾನು ದಿವ್ಯಶ್ರೀ. ಉತ್ತರ ಕರ್ನಾಟಕದ ಜನರ ಆಚಾರ ವಿಚಾರ ಸಂಪ್ರದಾಯಗಳು ನಮಗೆ ವಿಭಿನ್ನವಾಗಿ ಕಾಣಸಿಗ್ತವೆ. ಅದರಲ್ಲೂ ಕ್ರೀಡೆಗಳಿಗೆ ಇನ್ನಿಲ್ಲದ ಪ್ರಾಶಸ್ತ್ಯ. ಬಾಗಲಕೋಟೆಯಲ್ಲಂತೂ ಗೌರಿ ಹುಣ್ಣಿಮೆ ಬಂತಂದ್ರೆ ಸಾಕು, ಹೆಣ್ಣು ಮಕ್ಕಳು ನಿರಂತರ 15 ದಿನಗಳವರೆಗೆ ನಡೆಸೋ ಕ್ರೀಡೆಗಳು ಬಹಳ ಆಕರ್ಷಕವಾಗಿ ಮೂಡಿ ಬರ್ತವೆ. ಬನ್ನಿ, ಅವುಗಳು ಯಾವ ರೀತಿ ನಡೆಯುತ್ತವೆ, ಅವುಗಳ ವಿಶೇಷ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಬಾಗಲಕೋಟೆಯ ಹಳೇಪೇಟೆ ಮಡುವಿನಲ್ಲಿ ನಿರಂತರ 15 ದಿನಗಳವರೆಗೆ ಗೌರಿ ಹುಣ್ಣಿಮೆ ನಿಮಿತ್ತ ವಿಶಿಷ್ಟ ಆಟಗಳು ನಡೆಯುತ್ತವೆ. ಈ ಗೌರಿ ಹುಣ್ಣಿಮೆ ಹಬ್ಬದ ಬರುವಿಕೆಗಾಗಿ ಮಕ್ಕಳೆಲ್ಲ ಕಾತರದಿಂದ ಕಾಯುತ್ತಾರೆ. ಸಾಮಾನ್ಯವಾಗಿ ಊಟದ ನಂತರ ರಾತ್ರಿ 10 ಗಂಟೆ ಸುಮಾರಿಗೆ ಓಣಿಯ ಉದ್ದನೆಯ ಹಾದಿಯಲ್ಲಿ ಒಂದೆಡೆ ಸೇರುವ ಮಹಿಳೆಯರು ಸ್ವತಂತ್ರವಾಗಿ ಓಡಾಡುತ್ತಾ ಆಟಗಳಲ್ಲಿ ತಲ್ಲೀನರಾಗ್ತಾರೆ. ಅವುಗಳಲ್ಲಿ ಸಕ್ಕಾಸರಿಗೆ, ಕುಂಟೋಬಿಲ್ಲೆ, ಖೋ ಖೋ, ಕಣ್ಣಾಮುಚ್ಚಾಲೆ ಹೀಗೆ ವಿವಿಧ ರೀತಿಯ ಆಟಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರೂ ಕೂಡ ಭಾಗವಹಿಸಿ ಸಂತಸದಿಂದ ಬೀಗುತ್ತಾರೆ. ಅದರಲ್ಲಿ 2 ಗುಂಪುಗಳನ್ನಾಗಿಸಿ ಒಂದು ವರನ ಕಡೆಗೆ ಮತ್ತೊಂದು ವಧುವಿನ ಕಡೆಗೆ ಗುಂಪು ರಚಿಸಿಕೊಂಡು ಹಾಡಿನ ಮೂಲಕ ಬೀಗರ ಸಂಬಂಧಗಳನ್ನು ಕೊಂಡಾಡುವುದು ಆಟದ ವಿಶೇಷತೆ. ಇದೇ ವೇಳೆ ಆಟವಾಡಿ ದಣಿಯುವವರಿಗೆ ಚುರುಮುರಿ, ಉಂಡಿ ಕೊಟ್ಟು ಮತ್ತೆ ಆಟ ಆಡುವಂತೆ ಪ್ರೇರೇಪಿಸುತ್ತಾರೆ. ನಮ್ಮ ಅಮ್ಮಾರು ಹೆಂಗೆ ಮಾಡ್ಕೊತ ಬಂದಾರ, ನಮ್ಮ ಅವ್ವಾರು ಹಂಗೆ ಮಾಡ್ಯಾರ್ರಿ, ನಮ್ಮ ಅತ್ತಿಯರು ಹಂಗೆ ಮಾಡ್ಯಾರ್ರಿ. ನಾವು ಈಗಾದ್ರೂ ಅದನ್ನ ನಾವು ನಡ್ಸ್ಕೊತ ಹೋಗ್ತೀವ್ರಿ. ರಾತ್ರಿ 2 ಗಂಟೆ ಮಟನು ನಾವೆಲ್ಲ ಇದನ್ನ ಹಾಡುದು, ಎಲ್ಲ ಕುಣಿದು, ಅವೆಲ್ಲ ಕೋಲಿನ ಮ್ಯಾಗ ಹಾಡಾಡ್ತೀವ್ರಿ, ಗೌರವನ ಮೇಲೆ ಹಾಡಾಡ್ತೀವ್ರಿ, ಶೀಗೋನ್ ಮೇಲೆ ಹಾಡಾಡ್ತೀವ್ರಿ. ಈಗೆಲ್ಲ ಹಿಂಗೆಲ್ಲ ನಡ್ಸ್ಕೋತ ಬರ್ತೀವ್ರಿ ನಾವು. ಈ ಆಟಗಳನ್ನ ಆಡುವ ಮೊದಲು ಒಂದೆಡೆ ಸೇರಿ ಗುಂಪಾಗಿ ಗೌರಮ್ಮ ಹಾಗೂ ಸೀಗಮ್ಮನ ಸಾಂಪ್ರದಾಯಿಕ ಹಾಡುಗಳನ್ನ ಸ್ತ್ರೀಯರು ಹಾಡ್ತಾರೆ. ಅವುಗಳು ಯಾವುದೋ ಪುಸ್ತಕದಲ್ಲಿ ಬರೆದಿಟ್ಟ ಹಾಡುಗಳಲ್ಲ. ಕಾಲದಿಂದ ಕಾಲಕ್ಕೆ ಒಬ್ಬರ ಬಾಯಿಯಿಂದ ಮತ್ತೊಬ್ಬರಿಗೆ ಹರಿದು ಬಂದ ಜನಪದ ಗೀತೆಗಳು. ದಿನವಿಡೀ ಮನೆಯಲ್ಲಿ ಕೆಲಸ ಮಾಡಿ ದಣಿದ ಸ್ತ್ರೀಯರಿಗೆ ಆಟಕ್ಕಾಗಿ ಹೊರಬೀಳುವುದೆಂದ್ರೆ ಎಲ್ಲಿಲ್ಲದ ಸಂತಸ. ಇದರಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲ ಹಾಗೂ ಇದರಿಂದ ಸ್ನೇಹ ಬಾಂಧವ್ಯ ವೃದ್ಧಿಯಾಗಿ ಉತ್ತಮ ಜೀವನಕ್ಕೆ ರಹದಾರಿಯಾಗುತ್ತೆ. ಬಾಗಲಕೋಟೆ ಕೋಲ ಗೌರಿ ಹುಣ್ಣಿ ಹಬ್ಬ ಅಂದ್ರೆ ನಮಗೆ ಭಾಳ ಇಷ್ಟ ರೀ. ನಮಗೆ ನಿದ್ದೆ ಬರೋದಿಲ್ಲ, ಹಬ್ಬ ಹೋಗುತ್ತಾನ ನಮಗೆ ಭಾಳ ಖುಷಿ ರೀ. ನಾವು ಎಲ್ಲರೂ ಸಣ್ಣರು ದೊಡ್ಡವರು ಕೂಡಿ ನಾವು ಆಟ ಆಡ್ತೀವಿ. ನಾವು ಹಬ್ಬ ಅಂದ್ರೆ ನಮಗೆ ಭಾಳ ಖುಷಿ ರೀ. ನಾವು ಒಟ್ಟ ಮರ್ತಿಲ್ರಿ ಅದನ್ನ ಹಬ್ಬ. ಇನ್ನಾದ್ರೂ ನಮ್ಮ ಮಕ್ಕಳ ತಲೀಲೆ, ನಮ್ಮ ಸಸ್ಯರ ತಲೀಲೆ, ಎಲ್ಲ ಬಳಗದ ತಲೀಲೆ ಇದು ಆಟ ನಾವು ಮುಗಿಸಬಾರ್ದು ಅಂತೇಳಿ ನಾವು ಭಾಳ ಚಂದ ಹಂಗ ಆಡ್ತೀವಿ. ನಮ್ಗೆ ಭಾಳ ಸಂತೋಷ ರೀ. ಇಂತಹ ಗ್ರಾಮೀಣ ಸ್ತ್ರೀಯರ ಕ್ರೀಡೆಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯಲಿ. ಕನ್ನಡ ನಾಡಿನ ಸಂಸ್ಕೃತಿಯ ಸೊಬಗು ಆಧುನಿಕ ಯುಗದಲ್ಲೂ ಮುಂದುವರಿಯಲಿ ಎಂಬುದೇ ನಮ್ಮೆಲ್ಲರ ಆಶಯ. ದೀಪ ಅಂದರೆ ಕತ್ತಲನ್ನ ಹೋಗಲಾಡಿಸಿ ಬೆಳಕು ತರುವಂತಹದ್ದು. ಈ ನಂಬಿಕೆಯಿಂದಲೇ ಪ್ರತಿಯೊಬ್ಬ ಮಾತೆಯರು ಸೀಗೆ ಹುಣ್ಣಿಮೆ ಮತ್ತು ಗೌರಿ ಹುಣ್ಣಿಮೆಯಲ್ಲಿ ದೀಪದ ಆರತಿಯನ್ನ ತೆಗೆದುಕೊಂಡು ಗೌರಿಗೆ ಆರತಿ ಬೆಳಗುವ ಸಂಪ್ರದಾಯ ಇಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕ ಮಕ್ಕಳು ಇದರಲ್ಲಿ ಹೂವಿನ ದಂಡೆ, ಮಾವಂದಿರು ನೀಡಿದ ಸೀರೆಯನ್ನ ಉಟ್ಟು ದೀಪ ಬೆಳಗಲು ಓಣಿಯ ತುಂಬ ಅಲೆದಾಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಕಾಣಸಿಗೋ ದೀಪದಾರತಿ ವೈಭವ ಇಲ್ಲಿದೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ.
ಮೊದಲು ಸಕ್ಕರೆ ಗೊಂಬೆಗಳನ್ನ ತೆಗೆದುಕೊಂಡು ಚಿಕ್ಕ ಮಕ್ಕಳು ಸೀರೆಯನ್ನುಟ್ಟು ಚೆಂಡು ಹೂವಿನ ದಂಡೆಯನ್ನ ಹಣೆಗೆ ಕಟ್ಟಿಕೊಂಡು 5 ದಿನಗಳವರೆಗೆ ಆರತಿಯನ್ನು ಗುಂಪಾಗಿ ಕೊಂಡೊಯ್ದು ಗೌರಮ್ಮನಿಗೆ ಬೆಳಗುತ್ತಾರೆ. ಚಿಕ್ಕ ಹೆಣ್ಣು ಮಕ್ಕಳು ತಮ್ಮ ಸೋದರ ಮಾವನವರು ತಂದ ಸೀರೆಯುಟ್ಟು ಸಕ್ಕರೆ ಗೊಂಬೆಗಳನ್ನು ಆರತಿಯಲ್ಲಿಟ್ಟು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸುವುದು ವಾಡಿಕೆ. ಗೌರಿ ಹುಣ್ಣಿಮೆಯಲ್ಲಿ ನಮಗೆ ನಮ್ಮ ಅವ್ವರ ಅಣ್ಣ ತಮ್ಮರು ಬಂದು ನಮಗೆ ಸೀರೆ ದಂಡಿ ಆರತಿಗಳನ್ನು ತಂದು ಕೊಡ್ತಾರೆ. ನಾವು ಅದನ್ನು ಉಟ್ಕೊಂಡು ಗೌರವ್ಗೆ ಆರತಿ ಬೆಳಗಕ್ಕೆ ಬರ್ತೀವಿ. ಗೌರವ್ ಅಂದರೆ ನಮಗೆ ವಿಶೇಷವಾದ ಇದು ಹಬ್ಬ, ಗೌರವ ಹಬ್ಬ ಅಂದರೆ. ಈ ಗೌರಿಯನ್ನ ದೀಪಾವಳಿ ನಂತರದ ವಾರದಲ್ಲಿ ಪ್ರತಿಷ್ಠಾಪಿಸಲು ಜನ ಮುಂದಾಗುತ್ತಾರೆ. ಓಣಿಯೊಂದರ ಮನೆ ಗುರುತಿಸಿ ಪ್ರತಿ ವರ್ಷ ಅದೇ ಮನೆಯಲ್ಲಿ ಗೌರಿ ಕೂಡಿಸುವುದು ಸಂಪ್ರದಾಯ. ಅಂದಮೇಲೆ ಇಲ್ಲಿ ಗೌರಿಯನ್ನು ನಿರಂತರ 11 ದಿನಗಳವರೆಗೆ ಪ್ರತಿಷ್ಠಾಪಿಸಲಾಗುತ್ತೆ. ಕೆಂಪು ಮಣ್ಣಿನಿಂದ ಗೌರಿ ಮೂರ್ತಿಗಳನ್ನ ತಯಾರಿಸಲಾಗಿರುತ್ತದೆ. ಗೌರಿ ಹುಣ್ಣಿಮೆ ಅಂದರೆ ನಮಗೆ ತುಂಬ ಸಂಭ್ರಮದ ಹಬ್ಬ. ಆ ಹಬ್ಬದ ದಿವಸ ನಾವು ಸಕ್ರೆ ಗೊಂಬೆನ ಮತ್ತು ದೀಪನ ಹಚ್ಚಿ ಆರತಿ ಬೆಳಗ್ತೀವಿ. ಆರತಿ ಎಲ್ಲರೂ ಹೆಣ್ಮಕ್ಳು ಆರತಿ ಬೆಳಗ್ತೀವಿ. ಮತ್ತು ಭೇದ ಭಾವ ಇಲ್ಲದೇನೆ ರಾತ್ರಿ ಎಲ್ಲ ಆಟ ಆಡ್ತೀವಿ. ಎಲ್ಲೆಲ್ಲೂ ಸ್ತ್ರೀಯರು ಆರತಿಯನ್ನ ಹಿಡಿದುಕೊಂಡು ಓಣಿಗಳಲ್ಲಿ ಸಂಚರಿಸುತ್ತಾ ಗೌರಮ್ಮ ಮತ್ತು ಸೀಗಮ್ಮನ ಹಾಡುಗಳನ್ನ ಹಾಡ್ತಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ದೇವಾಲಯಗಳಿಗೆ ತೆರಳಿ ಸಕ್ಕರೆ ಗೊಂಬೆಗಳ ಸಹಿತ ಆರತಿ ಸಲ್ಲಿಸಿ ಹಿಂತಿರುಗುತ್ತಾರೆ. ಬಾಗಲಕೋಟೆಯಲ್ಲಿ ನಡೆಯುವ ಗೌರಿ ಹುಣ್ಣಿಮೆಯು ಹೆಣ್ಣು ಮಕ್ಕಳಿಗೆ ವಿಶೇಷ ಅನುಭವ, ಸಂತಸ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದಂತೂ ಗ್ಯಾರಂಟಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ಇತ್ತೀಚೆಗೆ ಕನ್ನಡ ನಾಡು ನುಡಿಯ ವೈಭವ ಸಾರುವ ಹಾಗೂ ಗ್ರಾಮೀಣ ಸೊಗಡು ಬಿಂಬಿಸುವ ಹಾಡುಗಳು ಮರೆಯಾಗ್ತಾ ಇವೆ. ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಇವುಗಳಿಗೆ ಕೊರತೆ ಇಲ್ಲ. ಯಾಕಂದರೆ ಮಹಿಳೆಯರು ಗೌರಿ ಹುಣ್ಣಿಮೆಯ ಸಮಯದಲ್ಲಿ ಮಧ್ಯರಾತ್ರಿಯವರೆಗೆ 2 ಗುಂಪುಗಳಾಗಿ ಕುಳಿತು ಈ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಲು ಮುಂದಾಗ್ತಾರೆ. ಗೌರಿ ಹುಣ್ಣಿಮೆ ಸಮಯದಲ್ಲಿ ನಿರಂತರ 5-6 ದಿನಗಳ ಕಾಲ ಪ್ರತಿನಿತ್ಯ ಮಹಿಳೆಯರು ಊಟದ ನಂತರ ಮನೆಯ ಹೊರಗಡೆ ಬಂದು ಸೇರ್ತಾರೆ. ಅದರಲ್ಲಿ ಅಜ್ಜಿಯರಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ಇವುಗಳ ಮಧ್ಯೆ ಮಕ್ಕಳ ಕಲರವ ಕಂಡುಬರುತ್ತೆ. ಓಣಿಯೊಂದರ ರಸ್ತೆಯ ವಿದ್ಯುತ್ ದೀಪದ ಕೆಳಗೆ 2 ಗುಂಪುಗಳಾಗಿ ಮಹಿಳೆಯರು ಕುಳಿತುಕೊಳ್ಳುತ್ತಾರೆ. ನಂತರ ಒಂದೊಂದಾಗಿ ಹಾಡುಗಳನ್ನು ಹಾಡುತ್ತಿದ್ರೆ ಎಂಥವರೂ ತಲೆದೂಗದೆ ಇರಲಾರರು. ಯಾಕಂದ್ರೆ ಅವುಗಳ ಗಾನ ಲಯವೇ ಅಂತಹದ್ದು. ಇಂತಹ ಹಾಡುಗಳನ್ನು ಹಾಡುವ ಪರಿಯನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕಲಿಸಿ ಸಂಪ್ರದಾಯ ಉಳಿಯುವಿಕೆಗಾಗಿ ಯತ್ನಿಸಲಾಗುವುದು ಅನ್ನೋದು ಅಜ್ಜಿಯರ ಅಭಿಮತ. ದಿನನಿತ್ಯನು ನಮ್ಗೆ ಹೊಲ್ದಾಗ ಕೆಲಸ ಇರ್ತೈತಿ, ಮನ್ಯಾಗ ಕೆಲಸ ಇರ್ತೈತ್ರಿ. ಅದನ್ನ ಒಟ್ಟ ನಾವು ಅದನ್ನ ಮರ್ಯಾಂಗಿಲ್ರಿ. ನಾವು ದಿನ 5 ದಿನ ಮಾತ್ರ ಬಿಡುವ ಮಾಡ್ಕೊಂಡ್ರಿ ನಾ ಗೌರವನಿ ಹಾಡಾಡ್ತೀವ್ರಿ, ಗೌರವನ್ ಕಳಿಸ್ತೀವ್ರಿ, ಕರ್ಕೊಂಬರ್ತೀವ್ರಿ. 2 ತನ ಹಾಡಾಡ್ತೀವ್ರಿ. ನಾವು ಹೊಳ್ಳಿ 5 ದಿವಸ ಆದ್ಮೇಲೆ ಗೌರಿನ 5 ದಿವ್ಸಕ್ಕೆ ಹೋಗಿ ಕಳಿಸಿ ಬರ್ತೀವ್ರಿ. ದೀಪಾವಳಿ ಆದ ನಂತರ 5 ದಿವ್ಸಕ್ಕೆ ಕರ್ಕೊಂಬರ್ತೀವ್ರಿ. ನಮ್ಮ ಮಕ್ಕಳಿಗೆ ಆದ್ರೂ ಇನ್ನು ಚಂದಾಗ ಆಚರಿಸ್ಲಿ ಅಂತ ಹೇಳಕತ್ತೀವ್ರಿ. ನಾವು ಆಚರಿಸ್ತೀವ್ರಿ. ನಮ್ಮ ಮಕ್ಕಳು ಹಂಗ ಮಾಡಕತ್ತಾರ್ರಿ. ನಮ್ಮ ಮನ್ಯಾಗ ಎಲ್ಲಾರು ಹಿರಿಯರ್ನು ಹಂಗ ಮಾಡ್ತಾರ್ರಿ. ಇವುಗಳ ಮಧ್ಯೆ ಗೌರಿ ಹುಣ್ಣಿಮೆಯಲ್ಲಿ ಕಾಣಸಿಗೋದು ಸಕ್ಕರೆ ಗೊಂಬೆಗಳು. ತೆಳುವಾದ ವಿವಿಧ ಬಣ್ಣದ ಗೊಂಬೆಗಳನ್ನ ತಯಾರಿಸಲಾಗುತ್ತೆ. ಸಾಮಾನ್ಯವಾಗಿ ಬಿಳಿ, ಕೆಂಪು, ಹಳದಿ, ಹಸಿರು ಸಹಿತ ವಿವಿಧ ಬಣ್ಣಗಳಿಂದ ಕುದುರೆ, ಆನೆ, ಒಂಟೆ, ರಥ, ದೀಪಾರತಿ ಹೀಗೆ
ವಿವಿಧ ವಸ್ತುಗಳ ರೂಪವನ್ನ ತಾಳುವ ಈ ಸಕ್ಕರೆ ಬೊಂಬೆಗಳಂದ್ರೆ ಮಕ್ಕಳಿಗೆ ಪಂಚಪ್ರಾಣ. ಇದೆಲ್ಲ ಇವತ್ತಿಗೂ ಬಾಗಲಕೋಟೆಯಲ್ಲಿ ನಡೆದು ಬಂದ ಸಂಪ್ರದಾಯ. ಮತ್ತಿ ಮಾವನ ಕಾಲದಿಂದಲೂ ಮಾಡ್ಕೋತ ಬಂದದ್ದು ಸಂಪ್ರದಾಯ ಐತ್ರಿ ಇದು. ಅದನ್ನೇ ನಾವು ಮುಂದುವರ್ಸ್ಕೋತ ಬಂದೀವಿ ರೀ. ಅದನ್ನ ನಾವು ನೋಡ್ರಿ ಪಾರ್ವತಿ ಪರಮೇಶ್ವರಿಂದ ಬಸವಣ್ಣಂದ್ರಿ ಮತ್ತು ಗಣಪತಿದ್ರಿ ಎಲ್ಲ ಬೀಸುದು ಒಳ್ಳೆ ಕುಟ್ಟುದ್ರಿ, ಆಮೇಲೆ ಕುಸಿ ನೇರಿದ್ರಿ, ಎಲ್ಲ ಥರದ ಗೊಂಬೆಗಳು ಇದಾವೆ. ಒಟ್ಟಿನಲ್ಲಿ ಜಗತ್ತು ನಾಗಾಲೋಟದಲ್ಲಿ ಬೆಳೆಯುತ್ತಿದ್ರು ಹಾಡು ಕುಣಿತ ಸಂಪ್ರದಾಯಗಳು ಮಾತ್ರ ಬಾಗಲಕೋಟೆಯಲ್ಲಿ ಇನ್ನೂ ಮುಂದುವರೆದುಕೊಂಡು ಬಂದಿವೆ. ಈ ಸಂಪ್ರದಾಯ ಹೀಗೆ ಮುಂದುವರಿಯಲಿ, ಕನ್ನಡ ನಾಡಿನ ಸಂಸ್ಕೃತಿ ಚಿರಾಯುವಾಗಲಿ ಅನ್ನೋದೇ ಎಲ್ಲರ ಆಶಯ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳು ಇಂದಿಗಲ್ಲ ಎಂದೆಂದಿಗೂ ವಿನೂತನ ಅನುಭವ ನೀಡುತ್ತವೆ. ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋದು ನಿಮ್ಮೆಲ್ಲರ ಜವಾಬ್ದಾರಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.